ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ, ಬಾರೆ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಒಳಗೆ ಸೇರಿದರೆ ಗುಂಡು. ಸರ್ ಇವತ್ತು ಪಿಕ್ಚರ್ ನೋಡೋಣ ಅಂತ ಬಂದ್ವಿ. ತ್ರಿಮೂರ್ತಿ ಟಾಕೀಸ್ ಬಂದಮೇಲೆ ಸಿನಿಮಾಗಳು ಒಳ್ಳೊಳ್ಳೆ ಫಿಲಮ್ಗಳು ಬರ್ಲಿಕ್ಕೆ ಶುರು ಅದು ಇಂಥದನ್ನು ಜರ್ನಲಿಸ್ಟ್ ಮಾಡ್ತಾ ಇದಾರಲ್ಲ ಅಂತ ಮನಸ್ಸಿಗೆ ವ್ಯಥೆ ಆಗ್ತಾ ಇದೆ. ಎಲ್ಲ ಅಂದು ಬಯಸಿದರೂ ಇಲ್ಲ ಇಂದು. ನಾನು ಆ್ಯಕ್ಚುಲಿ ಪಕ್ಕಾ ಪವರ್ ಸ್ಟಾರ್ ಅಭಿಮಾನಿ. ನಮ್ಮ ಅಪ್ಪು ಸಿನಿಮಾಗಳನ್ನ ಇಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ದೀವಿ. ನಮ್ಮ ಕಣ್ಣು ಮುಂದೆ ಡೆಮಾಲಿಷ್ ನೋಡ್ಬೇಕಾದ್ರೆ ಭಾಳ ಬೇಜಾರು. ಇಲ್ಲಿ ಕಳೆದಂಥ ನೆನಪುಗಳನ್ನ ನಾವು ಮರೆಯೋಕ್ಕೆ ಆಗ್ತಾ ಇಲ್ಲ. ತ್ರಿಮೂರ್ತಿ ಇನ್ನ ನೆನಪು ಮಾತ್ರ, ಅದಕ್ಕೆ ಅಷ್ಟು ಬಿಟ್ಟರೆ ಬೇರೆ ಏನು ಹೇಳೋಕ್ಕಾಗಲ್ಲ. ಆದ ಕಲ್ಲಿಂದ ಚೂರಾಯ್ತು ಕನಸಿನಾದ ನಿನಗೊಂದು ಮನವಿ ಮನಸ್ಸೇ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಹೃದಯ ಭಾಗದಲ್ಲಿರುವ ತ್ರಿಮೂರ್ತಿ ಚಿತ್ರಮಂದಿರ ಇದು. ಸುಮಾರು 40 ದಶಕಗಳ ಇತಿಹಾಸವಿರುವ ಚಿತ್ರಮಂದಿರ. ಅಣ್ಣ ಅವರ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಿನಿಮಾದಿಂದ ಶುರುವಾಗಿ ಇತ್ತೀಚೆಗೆ ಸೀತಾ ಪಯಣದೊಂದಿಗೆ ತನ್ನ ಕೊನೆಯ ಪ್ರದರ್ಶನ ಮುಗಿಸಿದೆ. ಶಾಶ್ವತವಾಗಿ ಬಾಗಿಲು ಮುಚ್ಚಿದೆ. ಕೆಲವೇ ದಿನಗಳಲ್ಲಿ ನೆಲಸಮವಾಗಲಿದೆ ಕೂಡ. ತಿಪಟೂರು ಮತ್ತು ಅರಸೀಕೆರೆ ರಸ್ತೆಯ ಪಕ್ಕದಲ್ಲಿ ಇರುವ ಈ ಚಿತ್ರಮಂದಿರ ಹಲವು ಸಿನಿಮಾಗಳ ಶತಕ ಸಂಭ್ರಮಕ್ಕೆ ಸಾಕ್ಷಿಯಾಗಿದೆ. ಸುಮಾರು 800 ಆಸನಗಳನ್ನು ಹೊಂದಿದ್ದ ಈ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಅಷ್ಟೇ ಹೆಸರುವಾಸಿಯಾಗಿತ್ತು. ಇಂತಹ ಭವ್ಯ ಚಿತ್ರಮಂದಿರ ಇಂದು ಕಣ್ಮರೆಯಾಗುತ್ತಿದೆ. ಹಲವಾರು ಮುಚ್ಚಿದ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಪಟ್ಟಿಗೆ ತ್ರಿಮೂರ್ತಿ ಕೂಡ ಸೇರಿಕೊಂಡಿದೆ. ಅಷ್ಟೇ, ಬಟ್ ಇದೆಲ್ಲ ಏನು ಯೂಸ್ ಇಲ್ಲ. ಇವತ್ತಿಗೆಲ್ಲ ಮುಗಿದೋಯ್ತು. ಯಾವ ಡಿಜಿಟಲ್ ಆಗ ನಾವಾಗಲೇ ಎಲ್ಲ ಮುಗಿದೋಯ್ತು. ಕೊನೆ ರೀಲ್ ಡಬ್ಬಗಳು, ನ್ಯೂಸ್ ರೀಲ್ಗಳ ಡಬ್ಬ, ಸಿನಿಮಾ ಡಬ್ಬಗಳೆಲ್ಲ ಡಿಸ್ಟ್ರಿಬ್ಯೂಟರ್ಗಳು ತೊಗೊಂಡೋಗ್ಬಿಡ್ತಾರೆ ವಾಪಸ್. ಮತ್ತೆ ವರ್ಕ್ ಆಗಲ್ಲ. ಎಕ್ವಿಪ್ಮೆಂಟ್ಸ್ಗಳು ಮಾತ್ರ ಹಂಗೆ ಇಟ್ಕೊಂಡಿದ್ದೀವಿ ಅಷ್ಟೇ. ಈ ಚೇರು ನಮ್ಮ ಆಪರೇಟರ್ ಒಳಗಡೆ ಸೌಂಡ್ ಏನಾದರೂ ಬರುತ್ತೋ ಬರಲ್ವೋ ಏನಾಗ್ತಿದೆ ನೋಡೋಕ್ಕೆ ಅಂತ ಇಲ್ಲಿ ಕುತ್ಕೊಂಡು ಚೆಕ್ ಮಾಡೋದು. ಇದು ಸುನಿಲ್ ಅಂತ. ನೀವು ಇಲ್ಲಿ ಏನು ಕೆಲಸ ಮಾಡೋದು? ನಾನು ಈ ಥಿಯೇಟ್ರ್ ಮ್ಯಾನೇಜರ್ ಸರ್. ಎಷ್ಟು ವರ್ಷ ಆಯಿತು? ನಾನು ಬಂದು 10 ವರ್ಷ ಆಯಿತು. ಇವ್ರು ಮುಂಚೆ ಜಾಗದ ಓನರ್ ಬೇರೆಯವರಿದ್ದರು, ಅವರಿಂದ ಇನ್ನೊಬ್ರು ತೊಗೊಂಡ್ರು, ನಮ್ಮ ಹಳೆಪಾಳ್ಯದವರು. ಅವ್ರು ತೊಗೊಂಡ್ಮೇಲೆ ಲೀಸ್ ಓನರ್ ಬೆಂಗಳೂರು ಬಂದು ಅವ್ರ ಕಡೆಯಿಂದ ನಾನು ಇಲ್ಲೇ ನೋಡ್ಕೊತಾ ಇದ್ದೀನಿ 10 ವರ್ಷದಿಂದ. ಏನು ಕೆಲಸಕ್ಕೆ ಸೇರ್ಕೊಂಡ್ರೆ? ನಾನು ಇಲ್ಲಿ ಮ್ಯಾನೇಜರಾಗಿ ಸೇರ್ಕೊಂಡಿದ್ದೀನಿ ಸರ್. ಮುಂಚೆ ಪ್ರೊಡ್ಯೂಸರ್ ಹತ್ರ ಡಿಸ್ಟ್ರಿಬ್ಯೂಷನ್ ವರ್ಕ್ಗಳು ನೋಡ್ಕೊತಾ ಇದ್ದೆ. ಅಲ್ಲಿಂದ ಊರಿಗೆ ಹತ್ರ ಆಗುತ್ತಲ್ಲ ಅಂತೇಳಿ ಇಲ್ಲಿ ಥಿಯೇಟ್ರ್ ಮ್ಯಾನೇಜರಾಗಿ ಕೆಲಸ ಮಾಡ್ತೀನಿ 10 ವರ್ಷದಿಂದ. ಸರ್ ಅದೇ 10 ವರ್ಷ ಕೆಲಸ ಮಾಡಿದ್ದೀನಿ. ನನಗೆ ಸ್ವಂತ ಫ್ಯಾಮಿಲಿಯಲ್ಲಿ ಏನೋ ಒಂದು ಕಳ್ಕೊತಿದ್ದೀನಿ ಅನ್ನೋ ಅಷ್ಟು ಬೇಜಾರು. ಇಲ್ಲಿ 10 ವರ್ಷಗಳ ಜೊತೆ ನನ್ನ ಈ ಥಿಯೇಟ್ರ್ ಸಂಬಂಧ ತುಂಬ ದೊಡ್ಡದು. ಈಗ ಮುಂಚೆ ಬೇರೆಯವರು ಕೆಲಸಗಳು ಮಾಡಿದ್ದಾರೆ, ಬಟ್ ನನ್ನ ಜೊತೆ ಏನಕ್ಕೆ ನನಗೆ ಹೇಳ್ತೀನಿ ಅಂದರೆ, ನಮ್ಮ ಲೀಸ್ ನಡೆಸ್ತಾ ಇರೋ ಬಾಬು ಸರ್ ಆಗಿರ್ಬೋದು, ಲ್ಯಾಂಡ್ ಓನರ್ ಪುರುಷೋತ್ತಮ್ ಸರ್ ಆಗಿರ್ಬೋದು, ಅವ್ರು ಯಾವತ್ತೂ ನನ್ನನ್ನು ಕೆಲಸಗಾರ ಥರ ನೋಡೇ ಇಲ್ಲ. ನಾನು ಇಲ್ಲಿ ಥಿಯೇಟ್ರ್ ಕೆಲಸ ಮಾಡ್ತೀನಿ ಅಂತ ನೋಡಿ ಮನೆ ಮಗನ ಥರನೇ ನನ್ನನ್ನು ನೋಡಿ ಇಲ್ಲಿ ಇಟ್ಕೊಂಡಿದ್ದಾರೆ. ನಾವು ಅಷ್ಟೇ, ಇದು ನಮ್ಮದು ಮನೆ, ನಮ್ಮ ಜಾಗ ಅನ್ನೋ ಥರನೇ ಇಷ್ಟು ವರ್ಷ ಕೆಲಸ ಮಾಡ್ಕೊಂಡು ಬಂದಿರೋದು. ಇವತ್ತು ಇದು ಹೋಗುತ್ತೆ ಅನ್ನೋದು ನನಗೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ತುಂಬ ನೋವಿದೆ ಇದ್ರ ಬಗ್ಗೆ. ಹಾಗಾಗಿ ನಾನು ಯಾರ ಹತ್ರನೂ ಜಾಸ್ತಿ ಏನೂ ಮಾತಾಡೋಕ್ಕೆ ಹೋಗೋದಿಲ್ಲ. ಸುಮ್ಮನೆ ಇದೀನಿ ಬಂದ್ರಲ್ಲ ಅಂತ ಮಾತಾಡ್ತಾ ಇದ್ದೀನಿ. ಥಿಯೇಟ್ರ್ ಇತಿಹಾಸ ಅಂತಂದರೆ ಸರ್, ಇದು 1986 ಓಪನ್ ಆಗಿರೋದು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಿನಿಮಾ ಓಪನ್ ಆಗಿರೋದು. ಈಗ 2026 ಸೀತಾಪಯಣ ನಮ್ಮದು ಲಾಸ್ಟ್ ಡೇಟ್. ಇವತ್ತಿಗೆ ಸಿನಿಮಾ ಇವತ್ತು ಕೊನೆ ಪ್ರದರ್ಶನ. ಇವತ್ತು ಮುಗಿದ್ರೆ ಇನ್ನು ಸಿನಿಮಾ ನಾಳೆಯಿಂದ ಯಾವುದೇ ಶೋಗಳು ನಡೆಯಲ್ಲ. 40 ವರ್ಷ ಆಗಿದೆ ಸರ್ ಸಿನಿಮಾ ಇದು ಈ ಥಿಯೇಟ್ರ್ ಓಪನ್ ಆಗಿ. ಅಂದರೆ ಈ ಜನವರಿಗೆ 40 ವರ್ಷ ಆಯಿತು. 40 ವರ್ಷದ ಮೇಲೆ 1 ತಿಂಗಳಾಗಿದೆ. ನೀವು ಈ ಥಿಯೇಟ್ರಿಗೆ ಬಂದ ಮೇಲೆ ಯಾವುದು ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಅನ್ನೋದು? ಬ್ಲಾಕ್ ಬಸ್ಟರ್ ಹಿಟ್ ಅಂದರೆ ಸರ್, ರಾಬರ್ಟ್ ಮತ್ತು ಪೈಲ್ವಾನ್, ಯುವರತ್ನ, ಜೇಮ್ಸು ಎಲ್ಲ ದೊಡ್ಡ ಸ್ಟಾರ್ಗಳ ಸಿನಿಮಾಗಳು, ಎಲ್ಲ ಸಿನಿಮಾಗಳು ಹಾಕಿದ್ವಿ. ಎಲ್ಲ ಸಿನಿಮಾಗಳು ತುಂಬ ಚೆನ್ನಾಗಿ ಹೋಗಿದೆ. ತುಂಬ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಅಂದರೆ ನಾನು ಬಂದ ಮೇಲೆ ಕಾಂತಾರ, ಫಸ್ಟ್ ಕಾಂತಾರ ತುಂಬ ಚೆನ್ನಾಗಿ ಬಂತು ಕಲೆಕ್ಷನ್ನು. ಆದ್ಮೇಲೆ ಕಂಟಿನ್ಯೂ ಸಿನಿಮಾಗಳು, ಎಲ್ಲ ಸಿನಿಮಾಗಳು ನಮ್ಮಲ್ಲಿ ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗುತ್ತೆ ಸರ್. ಆ ಥರ ಸ್ಟಾರ್ ಕ್ಯಾಸ್ಟ್ ಸ್ಟಾರ್ಗಳದಷ್ಟೇ ಹೋಗೋದು ಅನ್ನೋದಿಲ್ಲ. ಸಣ್ಣ ಹೀರೋಗಳು ಸಿನಿಮಾ ಹಾಕಿದ್ರು ನಮ್ಮಲ್ಲಿ ತುಂಬ ಚೆನ್ನಾಗಿ ನೋಡ್ತಾರೆ. ನಮ್ಮಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ಗಳು, ಫ್ಯಾಮಿಲಿ ಆಡಿಯನ್ಸ್ಗಳಿಗೆಲ್ಲ ಭಾಳ ಇಷ್ಟ ಥಿಯೇಟ್ರಿದು. ತುಂಬ ಬೇಜಾರಿದೆ. 10 ವರ್ಷ ಕೆಲಸ ಮಾಡಿದ್ದೀನಲ್ವ ಸರ್. ನನಗೆ ಹೇಳಿದ್ನಲ್ಲ, ನಾನು ಬಂದಿದ್ದ ದಿನದಿಂದ ಹಿಡಿದು ಇವತ್ತಿನವರೆಗೂ ಡೇ ಒನ್ನಿಂದ ಹಿಡಿದು ಟಿಲ್ ಇವತ್ತಿನವರೆಗೂ ನಾನು ಕೆಲಸ ಮಾಡ್ತೀನಿ ಅಂತ ನನಗೆ ಯಾವತ್ತೂ ಅನಿಸೇ ಇಲ್ಲ ಸರ್.
ನಮ್ಮ ಓನರ್ಗಳು ನಮ್ಮನ್ನು ಕೆಲಸಗಾರ ಥರ ನಡೆಸ್ಕೊಂಡಿಲ್ಲ. ನಾನು ನನ್ನ ಕೈ ಕೆಳಗಡೆ ಕೆಲಸ ಮಾಡೋರು ನಾನು ಯಾವತ್ತೂ ನನ್ನ ಕೆಲಸಗಾರಗಳ ಥರ ನಡೆಸ್ಕೊಂಡಿಲ್ಲ. ಓನರ್ ನನ್ನನ್ನು ಯಾವ ಥರ ನೋಡ್ತಾರೋ ನಾನು ನಮ್ಮ ಜೊತೆ ಕೆಲಸಗಾರ ಅಂತ ಹೇಳಲೇಬಾರ್ದು ಬಿಡಿ, ಒಂದೇ ಮಾತು ಹೇಳ್ಬೇಕು. ನಮ್ಮದೆಲ್ಲ ಒಂದು ಕುಟುಂಬ ಇದ್ದಂಗೆ. ಓನರ್ಗಳು ನಮ್ಮನ್ನು ಕುಟುಂಬ ಥರ ನೋಡಿದ್ದಾರೆ, ನಾವು ನಮ್ಮ ಜೊತೆ ಇರೋರು ನಮ್ಮ ಕುಟುಂಬ ಥರ ನೋಡಿದ್ವಿ. ಒಂದು ಕುಟುಂಬ ಸರ್, ಒಂದು ಜೇನುಗೂಡು ಥರ ಇತ್ತು ನಮ್ಮ ಫ್ಯಾಮಿಲಿ, ಥಿಯೇಟ್ರ್ ಫ್ಯಾಮಿಲಿ ಹೇಳ್ಬೇಕು ಅಂದರೆ. ಈಗ ಹೋಗುತ್ತಲ್ಲ, ಯಾರೂ ಇರಲ್ಲ ಇನ್ಮೇಲೆ, ಎಲ್ಲ ಅವರವರು ಬೇರೆ ಬೇರೆ ಕೆಲಸಗಳು ನೋಡ್ಕೋಬೇಕು. ಎಲ್ಲ ಒಂದು ಬೇರೆ ಥರ ಆಯಿತು ಅನ್ನೋ ಒಂದು ಬೇಜಾರು ಅಷ್ಟೇ. ಒಂದು ಬೇಜಾರು ಸರ್, ತುಂಬ ಬೇಜಾರಿದೆ. ಅದನ್ನು ಮಾತಲ್ಲಿ ಹೇಳೋಕ್ಕಾಗಲ್ಲ, ಅದು ಎಮೋಷನ್ಸು ತುಂಬ ಬಾಂಡಿಗಿದೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಈ ಗೋಡೆಗಳಿಗೆ ಬಹುಶಃ ಮಾತುಗಳೇನಾದ್ರು ಬರಂಗಿದ್ದಿದ್ರೆ ನಮ್ಮ ಜೊತೆ ಕೂತು ಮಾತಾಡ್ತಿದ್ದೇನೆ, ಹೇಳ್ಬಿಡ್ತಿದ್ದು ನಿಮಗೆ. ಅದು ಅವಾಗ ಬರಲ್ಲ. ನಮ್ಮ ನೋವುಗಳು ನಾವೇ ಹೇಳ್ಕೊಬೇಕು, ಏನು ಮಾಡೋಕ್ಕಾಗುತ್ತೆ ಸರ್. ಹಾಗಾಗಿ ಈಗ ಇದು ಹಿಂಗೆ ಇದೇ ಇರಲೇಬೇಕು ಅಂತಂದ್ರೂ ಹೇಳೋಕ್ಕಾಗಲ್ಲ ಅಲ್ವಾ ಸರ್, ಮೂವ್ ಆನ್ ಆಗಬೇಕಲ್ವಾ. ಎಷ್ಟು ಜನ ನೀವು ಕೆಲಸ ಮಾಡ್ತಾ ಇದ್ರಿ? ನಾವು ಇಲ್ಲಿ 10 ಜನ ಮಾಡ್ತಾಯಿದ್ವಿ ಸರ್. ಮುಂಚೆ ಎಲ್ಲ 15 ಜನ 20 ಜನ ಕೆಲಸ ಮಾಡಿದ್ದಾರೆ. ಅವಾಗೆಲ್ಲ ನೋಡಿ, ನಮಗೆ ಇವಾಗ ಒಂದು 25-30 ವರ್ಷದ ಹಿಂದೆ ಅಣ್ಣವರು ಮತ್ತು ವಿಷ್ಣು ಸರ್ ಸಿನಿಮಾಗಳೆಲ್ಲ ಓಡುವಾಗ ನಮ್ಮ ಥಿಯೇಟ್ರ್ಗಳಲ್ಲಿ ಒಂದು 30-40 ಜನ ಕೆಲಸ ಮಾಡೋರಿದ್ರು ಸರ್. ಇವತ್ತಿಗೆ 10 ಜನ ಆದ್ರೂ ಅದೇ ಜಾಸ್ತಿ ಅನಿಸ್ಬಿಟ್ಟಿದೆ. ಈಗ ನಂಜುಂಡಿ ಕಲ್ಯಾಣ ಸಿನಿಮಾ, 100 Days ಹೊಡಿರೋ ಮೊಮೆಂಟಸ್ಸು, ರಥಸಪ್ತಮಿ, ದೊಡ್ಡ ಸಿನಿಮಾಗಳದೆಲ್ಲ ಅಲ್ಲಿ ಮೆಮೊರೀಸ್ ಎಲ್ಲ ಇಟ್ಕಿಟ್ಟಿದೆ. 20 ಜನ 25 ಜನ ಕೆಲಸ ಮಾಡಿರ್ತಾರೆ. ಕ್ಯಾಂಟೀನಲ್ಲಿ, ಪಾರ್ಕಿಂಗು, ಗೇಟ್ ಕೀಪರ್ಗಳು, ಬಾಲ್ಕನಿ ಗೇಟು, ಸೆಕೆಂಡ್ ಕ್ಲಾಸ್ ಗೇಟು. ಗೇಟ್ ಕೀಪರ್ಗಳೇ 4 ಜನ, ಪಾರ್ಕಿಂಗ್ ಮಾಡೋರು, ಟಾರ್ಚ್ ಬಿಡೋರು, ಆಪ್ರೇಟರ್ಗಳು 4 ಜನ, ಮ್ಯಾನೇಜರ್ ಒಬ್ಬರು, ಬುಕ್ಕಿಂಗ್ನವ್ರು 2. ತುಂಬ ಒಂದು 15-20 ಜನ ಬೇಕಿತ್ತು ಸರ್ ಅವಾಗ. ಈಗೆಲ್ಲ ಸ್ವಲ್ಪ ಡಿಜಿಟಲ್ ಆದಮೇಲೆ ಸ್ವಲ್ಪ ಕೆಲಸಗಾರಗಳೂ ಕಡಿಮೆ ಮಾಡ್ಕೊಂತ ಬಂದರು. ಜನಗಳೇ ಬರೋವಲ್ಲ ಸರ್ ಥಿಯೇಟ್ರಿಗೆ. ಇವತ್ತು ನೋಡಿ, ಈಗ ನಡೀತಿರೋ ಸೀತಾಪಯಣ ಸಿನಿಮಾ, 10 ಸೀಟು 15 ಸೀಟು ಸಿನಿಮಾ ತುಂಬ ಚೆನ್ನಾಗಿದೆ. ಇದು ಜನ ಇಲ್ಲ. ಈ ಥರ ಕಲೆಕ್ಷನ್ ಇರೋದ್ರಿಂದನೇ ಈ ಥರ ಪರಿಸ್ಥಿತಿ ಬಂದು ನಿಂತಿರೋದು. ತುಂಬ ಚೆನ್ನಾಗಿ ನಡೆದಿದ್ರೆ ಇದನ್ನು ಡೆಮಾಲಿಷನ್ ಮಾಡ್ತಿರ್ಲಿಲ್ಲ ಅನ್ಕೋತೀನಿ, ನನ್ನ ಒಂದು ಪರ್ಸ್ನಲ್ ಆಗಿ ಹೇಳ್ಬೇಕು ಅಂದರೆ. ಸಿನಿಮಾ ನಡೀತಾ ಇಲ್ವಲ್ಲ ಸರ್, ಉಳಿಸ್ಕೋಬೇಕು ಅನ್ನೋದು ಇದೆ. ಹೋಗೋದು ತುಂಬ ಎಲ್ಲ ನಮ್ಮ ಎಮೋಷನ್ಸು ಸರ್ ಇವೆಲ್ಲ. ಪ್ರತಿ ಗೋಡೆಗಳು, ಮೆಟ್ಲುಗಳು. ನಾನಲ್ಲಿ ಬಾಲ್ಕನಿಯಲ್ಲಿ, ಸೆಕೆಂಡ್ ಕ್ಲಾಸಲ್ಲಿ ಎಲ್ಲ ಹೋಗ್ತೀನಿ. ಅಲ್ಲಿ ಗಾಂಧಿ ಕ್ಲಾಸಲ್ಲಿ ನೋಡಿದ ಪಿಕ್ಚರ್ 15 ರೂಪಾಯಿ ಟಿಕೆಟು. ಇಲ್ಲಿ ಕೆಲ್ಸಕ್ಕೆ ಬಂದಮೇಲೆ ಇದು ನನ್ನ ಫೇವ್ರೇಟ್ ಸೀಟ್ ಇದು. ಇಲ್ಲಿ ಕೂತ್ರೆ ಈ ಕಡೆ ಹಿಂದೆ ಮುಂದೆ ಎಲ್ಲ ಎಫೆಕ್ಟ್ ಚೆನ್ನಾಗಿ ಬರುತ್ತೆ ಬಾಲ್ಕನಿಯಲ್ಲಿ. ಎಲ್ಲ ಕೂತು ಸಿನಿಮಾ ನೋಡಿದ್ದೀನಿ. ನಾವು ಕಾಲೇಜ್ಗೆ ಹೋಗುವಾಗ ನಾವು ಕೂಡ ಇಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡು ನೋಡಿದ್ದೀನಿ. ಅವೆಲ್ಲ ನಮಗೂ ನೆನಪುಗಳು ಕಾಡುತ್ತೆ. ಓಡಾಡ್ತಾ ಇದ್ದಾರೆ ಸರ್. ಇನ್ಮೇಲೆ ನಾವು ಇಷ್ಟು ದಿನ ಇಲ್ಲಿ ಕೆಲಸ ಮಾಡಿದ್ದೀನಿ, ಇನ್ಮೇಲೆ ಇದಿರಲ್ವಲ್ಲ ಅನ್ನೋ ನೋವು ನನಗಂತೂ ತುಂಬ ಇದೆ. ನನಗೆ ನಮ್ಮ ಜೊತೆಯಲ್ಲಿರೋವಂಥ ನಮ್ಮ ಹುಡುಗರುಗಳು ನಮ್ಮ ಹತ್ತು ಜನ ಏನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರಿಗಂತೂ ತುಂಬ ಬೇಜಾರಿದೆ ಸರ್. ನೋಡಿ, ನಾಳೆ ಲಾಸ್ಟ್ ಅಂದಿದ್ದಕ್ಕೆ ಇವತ್ತೊಂದಷ್ಟು ಜನ ಕೆಲಸಕ್ಕೇ ಬಂದಿಲ್ಲ, ಬೇಜಾರು ಮಾಡಿಕೊಂಡು. ಕೆಲಸ ಮಾಡಬಾರ್ದು ಅನ್ನೋ ಉದ್ದೇಶದಿಂದಲ್ಲ, ಇರಲ್ವಲ್ಲ ನಾಳೆ ಅನ್ನೋ ಬೇಜಾರಿಂದ ಯಾರೂ ಬಂದಿಲ್ಲ ಅಷ್ಟೇ. ಬೆಳಗ್ಗೆ ಬಂದು ಅವ್ರು ಕೆಲಸ ಮಾಡಿ ಮುಗಿಸ್ಬಿಟ್ಟು ಹೊರಟೋಗ್ಬಿಟ್ರು. ಇವತ್ತು ಸದ್ಯಕ್ಕೆ ಒಬ್ಬನೇ ಕೂತಿದ್ದೀನಿ. ನನಗೆ ನಮ್ಮ ಕಣ್ಮುಂದೆನೇ ಹೋಗುತ್ತೆ ಅನ್ನೋ ಬೇಜಾರಿದೆ. ಬಟ್ ಮಾಲೀಕರು ಹೇಳಿದ್ದಾರೆ ಇರಬೇಕು ಅಂತ, ಇದ್ದು ಮಾಡಿಸ್ತಾ ಇದ್ದೀನಿ ಅಷ್ಟೇ. ಇದು ಹೊಡಿತಾರೆ ಅಂತ ಗೊತ್ತಾದಾದ್ಮೇಲೆ ತುಂಬ ಜನ ಬಂದು ಇಲ್ಲಿ ವಿಸಿಟ್ ಮಾಡಿ ಹೋಗ್ತಾ ಇದ್ದಾರೆ ಅಂತ. ಹಾಂ ಸರ್, ಹೌದು. ನಾನು ನಿನ್ನೆ ವಿಷಯ ಹೆಂಗೆ ಗೊತ್ತಾಯಿತು ಅಂತ ನನಗೂ ಗೊತ್ತಿಲ್ಲ. ತುಂಬ ಕಾಲೇಜ್ ಸ್ಟೂಡೆಂಟ್ಸ್ಗಳು, ಫ್ಯಾಮಿಲಿ ಆಡಿಯನ್ಸ್ಗಳು ಬರೋದು, ಥಿಯೇಟ್ರ್ಗಳು ಬಂದು ವೀಡಿಯೋ ಮಾಡ್ಕೊಳ್ಳೋದು, ಅವ್ರ ಖುಷಿ ಸರ್, ಅವ್ರವ್ರ ಪ್ರೀತಿ. ಇಲ್ಲೆಲ್ಲ ಸಿನಿಮಾಗಳು ನೋಡಿರ್ತಾರೆ, ಅವ್ರ ನೆನಪುಗಳಿರುತ್ತಲ್ಲ, ಅವ್ರ ನೆನಪುಗಳನ್ನ ಬಂದು ವೀಡಿಯೋಗಳು ಮಾಡ್ಕೊಂಡು ಹೋಗ್ತಿದ್ದಾರೆ. ಈ ಥಿಯೇಟ್ರಲ್ಲಿ ಏನಾದರೂ ಕಹಿ ಘಟನೆಗಳು? ನಮ್ಮ ಥಿಯೇಟ್ರಲ್ಲಿ ಸರ್ ಕಹಿ ಘಟನೆಗಳು ಅನ್ನೋದು ನಾನು ಬಂದಾಗಿಂದ ಇಲ್ಲ. ಮುಂಚೆ ಇತ್ತೋ ಏನೋ ಗೊತ್ತು, ಆಲ್ಮೋಸ್ಟ್ ಇರಲ್ಲ ಅನ್ಕೋತೀನಿ. ಏನಕ್ಕೆ ಅಂದರೆ ಇಲ್ಲೆಲ್ಲ ಆಲ್ಮೋಸ್ಟ್ ಬರೋದು ಫ್ಯಾಮಿಲಿ ಆಡಿಯನ್ಸೇ. ನಮ್ಮಲ್ಲಿ ಕಹಿ ಘಟನೆಗಳು ಅನ್ನೋ ಮಾತೇ ಇಲ್ಲ. ಈಗಿನ ಸದ್ಯದ ಪರಿಸ್ಥಿತಿ ಯಾವ ಹೀರೋಗಳು, ದೊಡ್ಡ ಸ್ಟಾರ್ಗಳು ಯಾರಿದ್ದಾರೆ ಅವರೆಲ್ಲ ಅಭಿಮಾನಿಗಳು ನನಗೆ ಪರಿಚಯಸ್ತರೇ. ಎಲ್ಲರೂ ಬರ್ತಾರೆ, ನನ್ನ ಹತ್ರನೇ ಮಾತಾಡ್ತಾರೆ. ನಾವು ಅವ್ರಗಳ ಜೊತೆ ಹೋಗಿ ನಾವು ಈಚೆ ಕಡೆ ಡ್ಯಾನ್ಸ್ಗಳೆಲ್ಲ ಮಾಡ್ಬಿಡ್ತೀವಿ ಸ್ಕ್ರೀನ್ ಮುಂದೆ ಅವ್ರಗಳ ಜೊತೆ. ಹಂಗಾಗಿ ಎಲ್ಲ ಭಾಳ ಪ್ರೀತಿಯಿಂದ ನಡ್ಕೋತೀವಿ. ಬಂದಿರೋ ಆಡಿಯನ್ಸ್ಗಳೆಲ್ಲರೂ ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ತಾರೆ ಸರ್. ಅವ್ರಗಳ ಬಗ್ಗೆ ನಾವು ಜಗಳ ಆಗಲಿ, ಗಲಾಟೆಗಳಾಗಲಿ ಅವೆಲ್ಲ ಸಣ್ಣ ವಿಷಯಗಳು ಕೆಲವೊಂದು ಕಡೆ ಆಗಿರ್ತವೆ, ಸಣ್ಣ ವಿಷಯಗಳಷ್ಟೇ. ಅಂಥ ದೊಡ್ಡದಾಗೆಲ್ಲ ನಮ್ಮಲ್ಲೆಲ್ಲ ಏನಿಲ್ಲ ಸರ್. ಎಲ್ಲ ಫ್ಯಾಮಿಲಿ ಆಡಿಯನ್ಸೇ ಜಾಸ್ತಿ ನಮ್ಮಲ್ಲಿ. ಜಗಳ ಗಲಾಟೆ ಅನ್ನೋ ಮಾತೇ ಇಲ್ಲ ನಮ್ಮಲ್ಲಿ. ನಮ್ದು ಯಾವ ಥರ ಜಗಳ ಅಂದರೆ ಒಳಗಡೆ ಸೆಲೆಬ್ರೇಷನ್ ಮಾಡೋದಕ್ಕೆ ಜಗಳ, ಕೂಗಾಡೋದಕ್ಕೆ ಜಗಳ, ಒಳಗಡೆ ಎಂಜಾಯ್ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಆ ಥರ ಕೂಗಾಟ ಕಿರ್ಚಾಟ ಬಿಟ್ಟರೆ ಜಗಳ ಆಡೋದು, ಟಿಕೆಟ್ ಸಿಕ್ಕಿಲ್ಲ ಅಂತ ಹೊಡೆದಾಡೋದು ಬರ್ತಾರೆ. ಮುಂಚೆ ಎಲ್ಲ ಹೆಂಗಿತ್ತು ಅಂದರೆ, ಈಗ ನಾನು ಬಂದು ವಸ್ತ್ರಲ್ಲಿ ದೊಡ್ಡ ಸಿನಿಮಾಗಳು ಇರೋದು. ನಮ್ಮದು ಕೆಪಾಸಿಟಿ ನೋಡಿ, ಬಾಲ್ಕನಿ 213, ಸೆಕೆಂಡ್ ಕ್ಲಾಸ್ 800 ಸೀಟ್ ಕೆಪಾಸಿಟಿ ಇರೋದು. ಟೋಟಲ್ಲು 800, ಸಾರಿ ಬಾಲ್ಕನಿ 200, ಕೆಳಗಡೆ 600, ಟೋಟಲ್ 800 ಕೆಪಾಸಿಟಿ ಇರೋದು. ಇಷ್ಟು ಕೆಪಾಸಿಟಿ ಇದ್ರೂ ಕೆಲವು ಕಡೆ ಸೀಟ್ಗಳು ಸಿಗ್ದಲೇ ನಮ್ಮ ಈ ಥಿಯೇಟ್ರಿಂದ ಗೇಟಿಂದ ಆಚೆವರೆಗೂ ಮಳೆನಲ್ಲಿ ಛತ್ರಿ ಹಿಡ್ಕೊಂಡು ನಿಂತಿದ್ದಾರೆ. ನಾನು ಕಣ್ಣಾರೆ ನೋಡಿರೋದು.
ಅಷ್ಟು ಜನ ಇದ್ರೂ ನಮ್ಮಲ್ಲಿ ಕಿರಿಕಿರಿ ಅನ್ನೋದಾಗಲಿ ಏನಿಲ್ಲ ಸರ್. ಬರೋದು ಈ ಬಂದವ್ರಿಗೆ ಈ ಶೋ ಆಗಲಿಲ್ವಾ ನೆಕ್ಸ್ಟ್ ಶೋ ಕೊಡೋದು, ನೆಕ್ಸ್ಟ್ ಶೋ ಆಗಲಿ ನೆಕ್ಸ್ಟ್ ಇನ್ನೊಂದು ಶೋ. ನನಗೆಲ್ಲರೂ ಸರ್ ಬರೋ ಎಷ್ಟು ಜನ ಸಿನಿಮಾ ಬರ್ತಾರೆ ಆಲ್ಮೋಸ್ಟ್ ಅದರಲ್ಲಿ 90% ಜನ ಗೊತ್ತಿರೋರು ಅಂದರೆ ಸಿನಿಮಾಗೆ ಬರಲಾಗೆ ಗೊತ್ತು ನಮ್ಗೆ ಬರಲ್ಲ ಸಿನಿಮಾ ಅಭಿಮಾನಿಗಳು. ಈಗ ಬೆಳಿಗ್ಗೆ ಬಂದರೆ ಬೆಳಿಗ್ಗೆ ಆಗಿಲ್ಲ ಅಂದರೆ ಮಧ್ಯಾಹ್ನಕ್ಕೆ ಅರೇಂಜ್ ಮಾಡಿಕೊಡೋದು, ಮಧ್ಯಾಹ್ನ ಆಗಿಲ್ಲ ಅಂದರೆ ಸಂಜೆ, ಇವತ್ತು ಪೂರ್ತಿ ಆಗಲೇ ಇಲ್ಲ ಅಂದರೆ ನಾಳೆಗೆ ಅರೇಂಜ್ ಮಾಡಿಕೊಡ್ತೀನಿ. ಎಲ್ಲರೂ ಅವರು ನಮಗೆ ಕಂಫರ್ಟಾಗಿ ಅವರ ಸಂಬಂಧ ಚೆನ್ನಾಗಿದೆ ಸರ್. ಪ್ರೇಕ್ಷಕರ ಜೊತೆ ನನ್ನ ಜೊತೆ ಅಂತೂ ಅದ್ಭುತವಾಗಿ ಸಂಬಂಧ. ನಮ್ಮಲ್ಲಿ ನೋಡಿ ಈಗೆಲ್ಲ ಆನ್ಲೈನ್ ಬಂದಿದ್ದಾವೆ, ಬುಕ್ ಮೈ ಶೋನಲ್ಲೆಲ್ಲ ಟಿಕೆಟ್ ಬುಕ್ ಮಾಡ್ಕೊಳ್ಳೋದು. ಬಟ್ ನಮ್ಮಲ್ಲಿ ಆನ್ಲೈನ್ಗಿಂತ ಆಫ್ಲೈನ್ ಜಾಸ್ತಿ. ನನಗೆ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಳ್ಳೋದಕ್ಕಿಂತ ನನಗೆ ಪರ್ಸ್ನಲ್ಲಾಗಿ ಫೋನ್ ಮಾಡಿ ತುಂಬ ಜನ ಟಿಕೆಟ್ ತೊಗೊಂಡು ಬಂದು ನೋಡ್ಕೊಂಡು ಹೋಗ್ತಾಯಿದ್ರು. ನಿಮ್ಮ ತ್ರಿಮೂರ್ತಿ ಥಿಯೇಟ್ರದ ವಿಶೇಷತೆ ಏನಾದರೂ ಹೇಳ್ಬೋದಾ? ನಮ್ಮ ತ್ರಿಮೂರ್ತಿ ಥಿಯೇಟ್ರ್ ವಿಶೇಷತೆ ಏನು ಅಂದರೆ ಅಭಿಮಾನಿಗಳಿಗೆ ಸೆಲೆಬ್ರೇಟ್ ಮಾಡೋದಕ್ಕೆ ಒಳ್ಳೆ ಅದ್ಭುತವಾದ ಜಾಗ ಇದು. ಆಮೇಲೆ ಜೊತೆಯಲ್ಲಿ ಬಾಲ್ಕನಿ ಸೆಕೆಂಡ್ ಕ್ಲಾಸ್ ಜೊತೆ ಸಪ್ರೇಟ್ ಇನ್ನೊಂದಿದೆ, ಅದು VIP ಅಂತ. VIP ಬಾಕ್ಸ್ ಅಂತ ಸಪ್ರೇಟ್ ಒಂದು 22 ಸೀಟು 25 ಸೀಟ್ ಇದೆ. ಅದು ಥಿಯೇಟ್ರ್ ನಮ್ಮ ಮಾಲೀಕರು ಫ್ಯಾಮಿಲಿಗೆ ಮತ್ತು ಕೋರ್ಟಿಂದ ಯಾರೋ ಜಡ್ಜ್ಗಳಿರ್ಬೋದು, ಪೊಲೀಸವ್ರ ಫ್ಯಾಮಿಲಿಗಳಾಗಿರ್ಬೋದು, ಅವ್ರುಗಳಿಗೆ ಒಂದು ಪ್ರೈವೇಸಿ ಇರಲಿ ಅಂತೇಳಿ ಸಪ್ರೇಟಾಗಿ ಒಂದು ಮಾಡಿ, ಅದು ವಿಶೇಷ ನಮ್ಮಲ್ಲಿ ಮೇಯ್ನಾಗಿ ಹೇಳ್ಬೇಕು ಅಂದರೆ. ಇಲ್ಲಿಗೆ ಸಿನಿಮಾ ನೋಡೋಕ್ಕೆ ಅಂತ ಬಂದು ಪ್ರೇಕ್ಷಕರಾಗಿ ಯಾರು ಬಂದಿರೋ ಆಡಿಯನ್ಸ್ ಆಗಿ ಬಂದಿರೋಂಥವ್ರು ಆಡಿಯನ್ಸ್ ಆಗಿ ಹೋಗಲ್ಲ. ಇಲ್ಲಿ ಬಂದಿಂದ ಆಚೆ ಹೋಗುವಾಗ ಅವ್ರು ನಮ್ಮ ಸಂಬಂಧಿಕರಾಗಿ ಸ್ನೇಹಿತರುಗಳಿಗೆ ಹೋಗ್ತಾರೆ. ನೋಡಿ ಎಕ್ಸಾಂಪಲ್, ಈಗ ನಮ್ಮ ಹುಡುಗ ಹೇಮಂತ್ ಸಿಕ್ತ, ಅವ್ನು ಬರುವಾಗ ಫಸ್ಟ್ ಒಬ್ಬ ಫ್ಯಾನಾಗಿ ಬಂದಿದ್ದು, ಥಿಯೇಟ್ರಿಗೆ ಸಿನಿಮಾ ನೋಡೋಕ್ಕೆ ಅಂತ ಬಂದಿದ್ದು. ಇವತ್ತು ಅವ್ರು ನಮ್ಮ ಸ್ನೇಹಿತಾಗಿ ನನ್ನ ತಮ್ಮನ ಥರ ಜೊತೆಲಿರ್ತಾರೆ. ಹೀಗೆ ಎಲ್ಲ ಹೀರೋಗಳ ಅಭಿಮಾನಿಗಳು ನಾವು ಬ್ರದರ್ಸ್ ಥರ, ನಮ್ಮ ಫ್ಯಾಮಿಲಿಗಳ ಥರನೇ. ಅದೊಂದು ಮಿಸ್ ಮಾಡ್ಕೊತೀವಿ, ಇನ್ನೊಂದು ತುಂಬ ಬೇಜಾರಿದೆ. ಮತ್ತು ಅವ್ರುಗಳು ಯಾರೂ ಇಲ್ಲಿ ಮತ್ತೆ ಬರಲ್ಲ, ನಾವು ಇಲ್ಲಿರಲ್ಲ, ಆ ಸೆಲೆಬ್ರೇಷನ್ ಅವರು ಮಾಡೋಕ್ಕಾಗಲ್ಲ, ಅದನ್ನು ನೋಡೋಕ್ಕೆ ನಮಗೂ ಆಗಲ್ಲ. ಅದೊಂದು ತುಂಬ ಬೇಜಾರಿದೆ. ತುಂಬ ಬೇಜಾರಲ್ಲಿ ಹೇಳ್ತೀನಿ. ನೀನು ಮತ್ತೆ ನಾವು ನೆನೆಸ್ಕೊಳ್ಳೋದಕ್ಕೂ ಆಗಲ್ಲ, ಇದು ನೆನಪಾಗಷ್ಟೇ, ತ್ರಿಮೂರ್ತಿನ ನೆನಪು ಮಾತ್ರ. ಅದಕ್ಕೆ ಅಷ್ಟು ಬಿಟ್ಟರೆ ಬೇರೆ ಏನೂ ಹೇಳೋಕ್ಕಾಗಲ್ಲ. ಇಷ್ಟು 40 ವರ್ಷ ಇಡೀ ತಿಪ್ಟೂರು ಜನನ ರಂಜಿಸಿದೆ ನಮ್ಮ ಥಿಯೇಟ್ರು. ನನಗೆ ನಮ್ಮ ಥಿಯೇಟ್ರ್ ಇಂಥ ಒಂದು ಒಳ್ಳೆ ನಮ್ಮ ಥಿಯೇಟ್ರು ಅಂತ ಹೇಳೋಕ್ಕೆ ನನಗೆ ಹೆಮ್ಮೆ ಇದೆ. ಇಲ್ಲಿ ಕೆಲಸ ಮಾಡಿದ್ದೀನಿ ನಾನು ಅಂತ ಹೇಳೋಕ್ಕೂ ನನಗೆ ಖುಷಿ ಇದೆ, ಗೌರವ ಇದೆ, ಹೆಮ್ಮೆ ಇದೆ. ನನಗೆ ಇದರಿಂದ ಒಂದಷ್ಟು ತುಂಬ ಜನ ಪರಿಚಯ ಇದ್ದಾರೆ ಸರ್. ಪರಿಚಯ ಅಂದರೆ ಯಾವ ಥರ ಅಂದರೆ ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ, ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ. ನನ್ನನ್ನು ಜನ ರೆಕಗ್ನೇಷನ್ ಮಾಡೋದೇ ತ್ರಿಮೂರ್ತಿ ಥಿಯೇಟ್ರಿಂದ. ಆ ಸಂಬಂಧಗಳನ್ನ ಕಟ್ಕೊಟ್ಟಿದ್ದು ಈ ಥಿಯೇಟ್ರು. ಹಾಗಾಗಿ ಈ ಥಿಯೇಟ್ರ್ ನನಗೆ ತುಂಬ ವಿಶೇಷ. ಆಗ ಯಾರು ಕೇಳಲಿಲ್ಲ ನನಗೆ ಇದು ಬಾಲಾದೇನು. ಹೇಳೋದೇನಿಲ್ಲ ಸರ್, ಇಷ್ಟು ದಿನ ಕೆಲಸ ಮಾಡಿದ್ವಲ್ಲ ಅದೇ ನೆನಪು ಅಷ್ಟೇ. ಒಳ್ಳೆಯದಾಗಲಿ, ಸಿಗೋಣ. ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು. ಶಿವಶಂಕರ್ ಅಂತ, ನಾನು RP ಕೆಲಸ ಅಂದರೆ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಎಲ್ಲ ಥಿಯೇಟ್ರ್ಗಳು ಮಾಡ್ತಾಯಿದ್ದೆ. ಈ ನನಗೆ ಕಂಡ ಮಟ್ಟಿಗೆ ಈ ತಾಲೂಕಿನಲ್ಲಿ ತಿಪ್ಟೂರಿಗೆ ನಂಬರ್ 1 ಥಿಯೇಟ್ರು. ಇಂಥ ಥಿಯೇಟ್ರನ್ನ ಡೆವಲಪ್ ಮಾಡ್ತಾರಲ್ಲ ಅಂತ ಮನಸ್ಸಿಗೆ ನೋವಾಗ್ತಾ ಇದೆ.